ಸಿಬ್ಬಂದಿಗಳು ಬರ್ತಿದ್ದಾರೆ, ಏನೆಲ್ಲ ವ್ಯವಸ್ಥೆ ಮಾಡ್ತೀನಿ? ನಾವು ಎಲ್ಲ ಸಿಬ್ಬಂದಿದು ಉಳ್ಕೊಳ್ಳೋಕ್ಕೆ 12ಕ್ಕಿಂತ ಜಾಸ್ತಿ ಜಾಗೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ದೊಡ್ಡದಾದ ಇದು ಟೆಂಟ್ ಸಿಟಿ ಇದೆ ನಮ್ಮದು. ಇಲ್ಲಿ 2500 ಸಿಬ್ಬಂದಿದು ವ್ಯವಸ್ಥೆ ಇದೆ. ಇಲ್ಲಿ ಬೆಡ್, ಮ್ಯಾಟ್ರೆಸ್, ಪಿಲೋ ಕವರ್, ಬ್ಲ್ಯಾಂಕೆಟ್, ಚಳಿಗಾಲ ಇರೋದ್ರಿಂದ ಬ್ಲ್ಯಾಂಕೆಟ್ ಈ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರಾಪರ್ ಇಲ್ಲಿ ಡೈನಿಂಗ್ ರೂಮ್ ಇದೆ ಊಟ ಮಾಡೋಕ್ಕೆ, ಮತ್ತು ಈ ಸೈಡಲ್ಲಿ ವಾಶ್ರೂಮ್ ಮತ್ತು ಟಾಯ್ಲೆಟ್ 2 ವ್ಯವಸ್ಥೆ ಇದೆ ಇಲ್ಲಿ. ಅದರ ಜೊತೆಗೆ ಬಿಸಿ ನೀರಿನ ಕೂಡ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ಪ್ರತಿಭಟನೆಗಳು ಈವರೆಗೂ ಮನವಿ ಸಲ್ಲಿಕೆ ಮಾಡಿದೆ? ಇನ್ನೂವರೆಗೆ ನಮಗೆ 47 ಅರ್ಜಿಗಳು ಬಂದಿದ್ದೀವಿ. ನಾವು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ನಮ್ಮ ಷರತ್ತುಗಳ ಜೊತೆಗೆ ನಾವು ಅವರಿಗೆ ಅನುಮತಿ ನೀಡ್ತೀವಿ. ದೆಹಲಿಯಲ್ಲಿ ರೆಡ್ ಫೋರ್ಟ್ನಲ್ಲಿ ಬ್ಲಾಸ್ಟ್ ಆಯ್ತು ಸರ್, ಹಾಗಾಗಿ ಇಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರಿ? ಮತ್ತು ಏನಾದರೂ ಕೇಂದ್ರದಿಂದ ಏನಾದರೂ ನಿರ್ದೇಶನ ಅಥವಾ ಏನಾದರೂ ಸೂಚನೆ ಏನಾದರೂ ಬಂದಿದೆಯಾ ತಮಗೆ? ಇನ್ ಜನರಲ್ ಎಲ್ಲ ಪೊಲೀಸ್ ಇಲಾಖೆದವರು ಈಗ ಕಟ್ಟೆಚ್ಚರಿನಲ್ಲಿ ಇದ್ದಾರೆ ಈ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ ನಾವು ನಮ್ಮ ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತು ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮ್, ನಮ್ಮದು ಸ್ನಿಫರ್ ಡಾಗ್ಸ್, ಅದರಿಂದ ಈ ಎಲ್ಲ ಏರಿಯಾದು ಸೆಕ್ಯೂರಿಟಿ ನಾವು ಇನ್ಶೂರ್ ಮಾಡ್ತೀವಿ. ಅದರ ಜೊತೆಗೆ ನಮ್ಮದು ಪ್ಯಾಟ್ರೋಲಿಂಗ್ ಆಗಲಿ, CCTV ಮಾನಿಟರಿಂಗ್ ಆಗಲಿ, ಡ್ರೋನ್ ಮಾನಿಟರಿಂಗ್ ಆಗಲಿ, ಬಾಡಿ ಒನ್ ಕ್ಯಾಮೆರಾ ಮಾನಿಟರಿಂಗ್ ಆಗಲಿ, ಎಲ್ಲ ಟೆಕ್ನಾಲಜಿ ಕೂಡ ನಾವು ಬಳಸ್ತಾ ಇದ್ದೀವಿ. ಈ ನಮ್ಮ ಸುವರ್ಣ ವಿಧಾನಸೌಧ ಕಟ್ಟಡಕ್ಕೆ ಹೆಚ್ಚಿನ ಭದ್ರತೆ ನೀಡಲಿಕ್ಕೆ ಪೂರ್ತಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. MS ಪ್ರತಿ ವರ್ಷ ಸರ್ ಮಹಾಮೇಳ ಇದನ್ನು ಮಾಡ್ತಾರೆ. ಅವರು ಏನಾದರೂ ತಮಗೆ ಬಂದು ಭೇಟಿಯಾಗಿ ನಾವು ಈ ಸರಿ ಮಾಡ್ತೀವಿ ಅಂತೇಳಿ ಏನಾದರೂ ಪರ್ಮಿಷನ್ ಕೊಡ್ರಿ, ಮನವಿ ಕೊಟ್ಟಿದ್ದಾರೆ? ಅವರು ಅರ್ಜಿ ನೀಡಿದ್ದಾರೆ. ಅವರಿಗೆ ಇನ್ನೂವರೆಗೆ ನಾವು ಯಾವುದೇ ಅನುಮತಿ ನೀಡಿಲ್ಲ. ಅನುಮತಿ ಇಲ್ಲದೆ ಅವರು ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತದೆ. ಈಗ ನಿರುದ್ಯೋಗಿಗಳು ಧಾರವಾಡದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಯುವಕರು ಅಭ್ಯರ್ಥಿಗಳು. ಹೀಗಾಗಿ ಇಲ್ಲಿ ಈ ಒಂದು ಪ್ರತಿಭಟನೆಗೆ ಬರ್ತಾರೆ ಅವರು ಅನ್ನೊಂದು ಮಾಹಿತಿ ಅವರು ಏನಾದರೂ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಹಿಂಗೆ ಹೌದು, ಒಂದು ಸ್ಟೂಡೆಂಟ್ ಸಂಘಟನೆಯಿಂದ ಒಂದು ಅರ್ಜಿ ಬಂದಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಕಾಲ್ ನೀಡಿದ್ದಾರೆ. ನಾವು ಅವರ ಸಂಪರ್ಕದಲ್ಲಿ ಇದ್ದೀವಿ. ಇದು ಏನು ಪಬ್ಲಿಕ್ ಪಾರ್ಕ್ ಇಲ್ಲ, ನೀವು ಯಾವಾಗಲೂ ಹಾಗೆ ಬರ್ಬೋದು ಅಂತ. ಇದು ಒಂದು ಹೈ ಸೆಕ್ಯೂರಿಟಿ ಇನ್ಸ್ಟಾಲೇಷನ್ ಇದೆ. ಇಲ್ಲಿ ಅವರು ಬರಬೇಕಾದ್ರೆ ಅವರು ಕಡ್ಡಾಯವಾಗಿ ಪೊಲೀಸ್ ಪರ್ಮಿಷನ್ ತಗೋಬೇಕು. ನಾವು ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅವರಿಂದ ಹೆಚ್ಚಿನ ಮಾಹಿತಿ ಪಡೀತಾ ಇದ್ದೀವಿ. ಯಾರು ಬರ್ತೀರಿ, ಎಲ್ಲಿಂದ ಬರ್ತೀರಿ, ಯಾವ ಗಾಡಿನಲ್ಲಿ ಬರ್ತೀರಿ, ಅವರು ಆ ಮಾಹಿತಿ ನೀಡಲಿ. ನಾವು ಏನು ಷರತ್ತುಗಳು ಕೊಡ್ತೀವಿ ಅದರ ಪಾಲನೆ ಮಾಡಿಕೊಂಡು ಅವರು ಪ್ರತಿಭಟನೆ ಮಾಡಬಹುದು. ಆದರೆ ಸಾವಿರಾರು ಲಕ್ಷಾಂತರ ನಾವು ಅಷ್ಟೇ ಮಂದಿ ನಾವು ನೀಡಲ್ಲ. ವಿ ನೀಡ್ ಟು ಈ ಹೈವೇ ಮೇಲೆ ಯಾವ ಗಾಡಿಗಳು ಹೋಗ್ತಾ ಇದೆ ಅವರಿಗೆ ನೋಡಬೇಕು. ಇಲ್ಲಿ ಬಾಕಿ ಪ್ರತಿಭಟನಾಕಾರರು ಇರುತ್ತೆ, ಅವರು ಅದು ಒಂದು ಸಂಘಟನೆ ಮಾತ್ರ ಇಲ್ಲ, ಒಂದೇ ದಿನ 5-10 ಸಂಘಟನೆಗಳು ಇರುತ್ತೆ. ಆದ್ದರಿಂದ ನಮ್ಮದು ಎಲ್ಲ ಸಂಘಟನೆಗಳಿಗೆ ಕೋರಿಕೆ ಇದೆ. ನಾವು ಎಷ್ಟು ನಂಬರ್ ಹೇಳ್ತೀವಿ ಅಷ್ಟೇ ನಂಬರ್ನಲ್ಲಿ ದಯವಿಟ್ಟು ನೀವು ಬರಬೇಕು. ಪ್ರತಿಭಟನೆಗೆ ಎಲ್ಲೆಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್? ಇಲ್ಲಿ 3 ಜಾಗ ನಾವು ಗುರುತಿಸಿದ್ದೀವಿ. ಸುವರ್ಣ ಗಾರ್ಡನ್ ಇದೆ, ಅದು BSNL ಲೇಔಟ್ ಇದೆ ಕೊಂಡಸ್ಕೊಪ್ಪ ಹಿಂದೆ, ಮತ್ತು ಹಲ್ಗಾಮಚ್ಚೆ ಬೈಪಾಸಲ್ಲಿ ಕೂಡ ನಾವು ಜಾಗ ಗುರುತಿಸಿದ್ದೀವಿ. ಈ ಸಾರಿ ಒಂದು ಹೆಚ್ಚುವರಿ ಮಾಡ್ತಾ ಇದ್ರಿ, ಪ್ರತಿ ಸಾರಿ 2 ಕಡೆ ಆಗ್ತಾ ಇತ್ತು, ಈ ಸಾರಿ ಅದು ಜಸ್ಟ್ ಯಾವ್ದು ಸಡನ್ನಾಗಿ ಏನು ಅವಶ್ಯಕತೆ ಉಂಟಾಗಿದ್ರೆ ನಾವು ಒಂದು ಬ್ಯಾಕಪ್ ಥರ ಒಂದು 3ನೇ ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಸರಿ, ಪೊಲೀಸರಿಗೆ ಮತ್ತೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ದೀರಿ ಸರ್? 12 ಜಾಗೆಯಲ್ಲಿ ಬೇರೆ ಬೇರೆ. ನಮ್ಮದು ಹೊಸ ಪೊಲೀಸ್ ಕ್ವಾರ್ಟರ್ ರೆಡಿ ಇತ್ತು, ಸೊ ಅಲ್ಲಿ ಆಗಿದೆ. ನಮ್ಮದು ಚೈತನ್ಯ ಬ್ಯಾರಕ್ಸ್ ಕಟ್ಟಡ ಇದೆ, ಕಾರ್ಮಿಕರ ಭವನ ಇದೆ. ಆ ಥರ 12 ಜಾಗ ನಾವು ಗುರುತಿಸಿದ್ದೀವಿ. ಸರಿ ಸರ್, ಥ್ಯಾಂಕ್ ಯು.